ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಲಾಗ್ ಕಿಚನಲ್ಲಿರೋದು ಒಂದು ರೆಸಿಪಿ ಲಾಗ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನಾವೇನು ಕಿರ್ಸಾಲಿ ಪಲ್ಯನ ಮಾಡ್ತೀವಲ್ಲ, ಅದನ್ನು ಪಲ್ಯ ಯಾರು ತಿನ್ನೋದಿಲ್ಲ ನೋಡು, ಅವರು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬನ್ನಿ ಕಿರ್ಸಾಲಿ ಪಲ್ಯ ಒಂದು ಚಟ್ನಿ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಥರ ಒಂದು ತವ ಇಟ್ಟಾದಮೇಲೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ 1 ಬೌಲ್ ಅಷ್ಟು ಶೇಂಗಾ, ಆಮೇಲೆ ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನಾವು ಇಲ್ಲಿ ಒಣಮೆಣಸಿನ್ಕಾಯಿ ಆದರೂ ತೊಗೋಬೋದು, ಹಸಿಮೆಣಸಿನ್ಕಾಯಿ ಆದರೂ ತೊಗೋಬೋದು, ಮತ್ತು 2 ಇಲ್ಲ 3 ಈರುಳ್ಳಿ ಈ ಥರ ಚಿಕ್ಕದಾಗಿ ಹೆಚ್ಚಾಕ್ಕೊಂಡ್ಬಿಟ್ಟು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಬೆಳ್ಳುಳ್ಳಿ ಹಾಕೋರು ಬೆಳ್ಳುಳ್ಳಿನೂ ಹಾಕ್ಬೋದು, ಇನ್ನೂ ಟೇಸ್ಟಾಗಿರುತ್ತೆ. ಸೊ ಇಲ್ಲಿ ಇವಾಗ ನಾನು ಬೆಳ್ಳುಳ್ಳಿ ತಿನ್ನಬಾರ್ದು, ಸೊ ಹಾಗಾಗಿ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ. ಅದಾದ ನಂತರ ಈ ಥರ ಟೊಮ್ಯಾಟೊಗಳನ್ನ 3 ಇಂದ 4 ಟೊಮ್ಯಾಟೊನ ಹೆಚ್ಚಾಕ್ಕೊಂಡ್ಬಿಟ್ಟು ಅದು ಕೂಡ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಈ ಥರ ಫ್ರೈ ಆದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಉಪ್ಪು ನಾವು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಈಗ ಈ ಥರ ಉಪ್ಪು ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಬೆಣ್ಸೋಣ. ಅದ್ರ ಒಳಗಡೆ ನಾವು ಏನು ಕಿರ್ಸಾಲಿ ಇರ್ತಾವಲ್ಲ ಅದನ್ನು ಸೋಸಿಟ್ಕೊಂಡಿರ್ಬೇಕು. ಮೊದಲೇ ಸೋಸಿಟ್ಕೊಂಡು ಆದ ನಂತರ ಚೆನ್ನಾಗಿ ನಾವು ನೀರಲ್ಲಿ 2 ಅಥವಾ 3 ನೀರಲ್ಲಿ ಅದನ್ನು ತೊಳ್ಕೊಬೇಕಾಗತ್ತೆ. ಈ ಒಂದು ಗ್ಯಾಪಲ್ಲಿ ತೊಳ್ಕೊಂಡ್ರೆ ಸಾಕು, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಬೆನೀಲಿ. ಸೊ ತುಂಬ ದಿನಗಳ ನಂತರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನ ಒಂದು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ವೀಡಿಯೋಸ್ಗಳನ್ನ ಮಾಡೋಕ್ಕಾಗ್ತಿಲ್ಲ, ಇದಕ್ಕೆ ಕ್ಷಮೆ ಇರಲಿ. ಆದರೆ ನನ್ನ ವೀಡಿಯೋಸ್ಗಳನ್ನ ನೋಡೋದು ಬಿಡಬೇಡಿ. ನನಗೆ ಯಾವಾಗ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಆವಾಗ ನಾನು ವೀಡಿಯೋಸ್ಗಳನ್ನ ಮಾಡ್ತೀನಿ. ಅಂದರೆ ಒಂದು ನನ್ನ ಹೆಲ್ತ್ ಇಶ್ಯೂಸು ಸ್ವಲ್ಪ ಮಟ್ಟಿಗೆ ಆರಾಮಾಗುವವರೆಗೂ ಆಗಾಗ ಮಾತ್ರ ವೀಡಿಯೋಸ್ನ ಮಾಡ್ತಿರ್ತೀನಿ. ಸೊ ಇವಾಗ ನೋಡಿ ಚೆನ್ನಾಗಿ ಬೆಂದಾದ ನಂತರ ಈ ಥರ ನಾವು ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಈ ಒಂದು ಕಿರ್ಸಾಲಿ ಪಲ್ಯ ಮೇಲೆ ನಾವು ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡ ನಂತರ ಸ್ವಲ್ಪ ಹೊತ್ತು ಬಿಡೋಣ. ಇದು ಚೆನ್ನಾಗಿ ಬೆನೀತೆ, ಆ ಹವೆಯಿಂದನೇ ಚೆನ್ನಾಗಿ ಬೆನೀತೆ. ಈ ಥರ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಏನಪ್ಪ ಅಂದರೆ ಬಾಣ ಅಂತಲೇ ಇರ್ತಾರಲ್ವ, ಅವರಿಗೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕೋ ಬದಲು ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಈ ಒಂದು ಚಟ್ನಿ ಮಾಡಿಕೊಟ್ಬಿಟ್ರೆ, ತುಪ್ಪದಲ್ಲಿ ಬಿಸಿ ಬಿಸಿ ಅನ್ನ ತುಪ್ಪದಲ್ಲಿ ಈ ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿಂದುಬಿಟ್ರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ. ನೋಡಿ ಚೆನ್ನಾಗಿ ಈ ಥರ ಬೆನೀತಾ ಇರುತ್ತೆ. ಸೊ ಇನ್ನೂ ಸ್ವಲ್ಪ ಇದನ್ನು ಚೆನ್ನಾಗಿ ಬೆನ್ಸೋಣ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ನಾವು ಇದರಲ್ಲಿ ಕಿರ್ಸಾಲಿ ಪಲ್ಯ ಅಷ್ಟೇ ಅಲ್ಲ, ಪಾಲಕ್ ಪಲ್ಯನೂ ಹಾಕ್ಬೋದು. ಅದಾದ ನಂತರ ಮೆಂತ್ಯ ಪಲ್ಯ ಇರುತ್ತಲ್ವ, ಮೆಂತ್ಯ ಪಲ್ಯನೂ ಕೂಡ ನಾವು ಹಾಕ್ಬೋದು. ಪುಂಡಿ ಪಲ್ಯನೂ ಕೂಡ ಇದೇ ಥರ ಮಾಡಿದರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ನಾವು ಇಲ್ಲಿ ಉಳ್ಳಾಗಡ್ಡಿ ಹಾಕಿದ್ದೀವಲ್ಲ, ಉಳ್ಳಾಗಡ್ಡಿ ಹಾಕೋದ್ರಿಂದ ಅದು ತುಂಬ ದಿನ ಬಾಳಿಕೆ ಬರಲ್ಲ. ಉಳ್ಳಾಗಡ್ಡಿನ ನಾವು ಸ್ಕಿಪ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಹಾಕಿಬಿಟ್ರೆ ಅದು ಏನಿಲ್ಲ ಅಂದರೂ 1 ವಾರ ಮನೇಲಿ ಇಟ್ಕೊಂಡು ತಿಂದರೆ ಏನೂ ಆಗೋದಿಲ್ಲ, ಕೆಡೋದು ಇಲ್ಲ. ಸೊ ಇವಾಗ ನೋಡಿ ನಾನು ಇದಕ್ಕೆ ಏನಪ್ಪ ಅಂದರೆ ಹಲ್ದಿ ಪೌಡರ್ ಕೂಡ ಹಾಕಿದ್ದೀನಿ, ಅಂದರೆ ಅರಿಶಿನ ಕೂಡ ಹಾಕಿದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಬೆಂದಾದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ. ಸೊ ಒಂದ್ಸರಿ ಮನೇಲಿ ಮಾಡಿ, ಅದಾದ ನಂತರ ಇದನ್ನು ನೀವು ಬಿಸಿ ಬಿಸಿ ಅನ್ನದಲ್ಲಿ ಎಣ್ಣೆ ಅಥವಾ ಕಾದಿರ್ತಕ್ಕಂಥ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡ್ಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಬನ್ನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಹಾಕಿದ ನಂತರ ಇದನ್ನು ಯಾವ ಥರ ಮತ್ತೆ ನಾವು ಇದೇ ಒಂದು ಕಡಾಯಲ್ಲಿ ಹಾಕಿ ಫ್ರೈ ಮಾಡಬೇಕು ಅನ್ನೋದನ್ನು ನೋಡೋಣ, ಓಕೆನಾ. ನಾವು ಈ ಥರ ಹೆಲ್ದಿಯಾಗಿರತಕ್ಕಂಥ ಆರೋಗ್ಯವಾಗಿರತಕ್ಕಂಥ ಕೆಲವು ಥಿಂಗ್ಸ್ಗಳನ್ನ ನಾವು ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಎಣ್ಣೆ ಕಾಯೋಕ್ಕೆ ಬಿಡೋಣ. ಅಷ್ಟರೊಳಗಡೆ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಿಡ್ತೀನಿ. ಸೊ ಮಿಕ್ಸಿಗೆ ಹಾಕ್ಕೊಂಡು ಆದ ನಂತರ ಇದು ಎಣ್ಣೆ ಕಾಯ್ತಿರುತ್ತಲ್ವ, ಸೊ ಎಣ್ಣೆ ಅದರಲ್ಲೇ ಜೀರಿಗೆ, ಸಾಸಿವೆ ಮತ್ತು ನೋಡಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೋತಿದ್ದೀನಿ. ಸೊ ಈ ಥರ ಹಾಕ್ಕೊಂಡು ಅದು ಚೆನ್ನಾಗಿ ಬೆನಿಬೇಕು. ಬೆಂದಾದ ನಂತರ ಏನು ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವ, ನೋಡಿ ಈ ಥರ ನುಣ್ಣಗೆ ನಾವು ರುಬ್ಕೋಬೇಕಾಗತ್ತೆ.
ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಈ ಥರ ಇದರಲ್ಲಿ ಚೆನ್ನಾಗಿ ಮತ್ತೆ ಹೊಳ್ಳಿ ಕಡಾಯಿಯಲ್ಲಿ ಎಣ್ಣೆ ಕಾದಿರ್ತಕ್ಕಂಥ ಕಡಾಯಿಯಲ್ಲಿ ಒಗ್ಗರಣೆ ಕೊಟ್ಟಿರ್ತಕ್ಕಂಥ ಕಡಾಯಿಯಲ್ಲಿ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನ ನಾವು ಏನಿಲ್ಲ ಅಂದರೂ 3 to 4 ಡೇಸ್ ಆರಾಮಾಗಿ ಮನೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಯಾಕಂದರೆ ನಾನು ಇದನ್ನು ಮತ್ತೆ ಹೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ನೀವು ಬೆಳ್ಳುಳ್ಳಿ ಹಾಕಿ ಮಾಡಿದರೆ ಅದು ಇನ್ನೂ ಒಂದು ವೀಕ್ ಮೇಲೇ ಇಟ್ಕೊಂಡು ತಿನ್ಬೋದು, ಇನ್ನೂ ಚೆನ್ನಾಗಿರುತ್ತೆ, ಬೇಗ ಹಳಸೋದಿಲ್ಲ. ಸೊ ಇದು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಅದ್ರದ್ದು ಸ್ಮೆಲ್ ಇರುತ್ತೆ, ನಿಮಗೆ ಆಲ್ರೆಡಿ ಗೊತ್ತು. ಕಿರ್ಸಾಲಿದು ಪಲ್ಯ ಮಾಡಬೇಕಾದ್ರೆ ಒಂಥರ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಹೋಗುವವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಈ ಥರ ರೈಸಲ್ಲಿ ಎಣ್ಣೆಯಲ್ಲಿ ಅಥವಾ ರೊಟ್ಟಿಯಲ್ಲಿ ಹಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.